ಆ, ನಮಸ್ಕಾರ ಸ್ನೇಹಿತರೆ. ಇವತ್ತು ಅಡಿಕೆ ತೋಟ ತೋರಿಸ್ತೀನಿ, ಹಾಗೆ ಒಂಬಾಳೆಗೆ ಕಿತ್ತಿರೋದನ್ನು ತೋರಿಸ್ತೀನಿ. ಹಂಗೆ ಅಡಿಕೆಗೆ ನೀರು ಯಾವ ಥರ ಕೊಟ್ಟಿದ್ದೀವಿ ಅದನ್ನು ತೋರಿಸ್ತೀನಿ. ನೋಡ್ರಿ, ಇಲ್ಲಿ ಕಾಣ್ತೈತೆ, ಇದು ಪೈಪ್ ಲೈನು ಭೂಮಿ ಒಳಗಡೆ ಇದೆ. ಅದು ಏಕ ಲಾಸ್ಟ್ ಎಂಡ್ ತನಕ ಮೂಡಿದ್ದೀವಿ. ನಾವು ಮಾಡಿರೋ ಮೊದಲನೇ ಮಿಸ್ಟೇಕ್ ಏನು ಅಂದರೆ, ಪೈಪ್ ಇದು ನೋಡಿ, ಇದು ಲ್ಯಾಟ್ರಲ್ ಬಳ್ಳಿ, ಇದನ್ನು ನೆಲದಿಂದನೇ ಟೇಕ್ ಆಫ್ ಮಾಡಿದ್ದೀವಿ. ಇದು ಮಹಾ ದೊಡ್ಡ ತಪ್ಪು. ದಯಮಾಡಿ ಯಾರು ಈ ಥರ ಮಾಡಬೇಡಿ. ಏನಾಗುತ್ತೆ ಅಂತಂದರೆ, ನೀವು ನೋಡ್ತಾ ಇದ್ದೀರಾ, ಒಳಗಡೆ ವಾಷರೆಲ್ಲ ಕಿತ್ತು ಬಂದಿದೆ. ಅದಕ್ಕೆ ಕನೆಕ್ಟ್ರ್ ಸಹ ಕಿತ್ತು ಬಂದಿರುತ್ತೆ. ನಾವು ಓಡಾಡ್ತಾ ಕಾಲಿಗೆಲ್ಲ ಟಚ್ ಆಗುತ್ತೆ. ಹಾಗಾಗಿ ಕಿತ್ತು ಬಂದಿರೋದ್ರಿಂದ ಈಗ ಅದು ರಿಪೇರಿ ಮಾಡೋಕ್ಕೆ ಆಗಿಲ್ಲ. ನೀರೆಲ್ಲ ಅಲ್ಲೇ ಹೋಗ್ತೈತೆ. ಇದು 7 ಗಿಡ 8 ಗಿಡ ಲಾಸ್ಟ್ ಲೈನಿಗೆ ಈ ಥರ ಆದಾಗ ನೀರು ಹತ್ತಲ್ಲ. ಇದು ರಿಪೇರಿ ಮಾಡ್ಕೊಳ್ಳೇಬೇಕು. ಇದೊಂದು ರಿಪೇರಿ ಮಾಡೋಕ್ಕೆ ಕನಿಷ್ಠ ಅಂದರೆ 10 ರಿಂದ 15 ನಿಮಿಷ ಹಿಡಿಯುತ್ತೆ. ಈ ಥರದ್ದು ಸುಮಾರು ಒಂದು ಅರ್ಧ ಎಕರೆಯಲ್ಲಿ ಒಂದು 50 ಟೇಕ್ ಆಫ್ ಇರ್ತವೆ. ದಯಮಾಡಿ ಈ ಥರ ಬದಲು ಎಲ್ಲರೂ ಏನು 40 mm 20 mm ಟೇಕ್ ಆಫ್ ಮಾಡ್ಕೊಂಡು ಅಲ್ಲಿಂದ ಮೇಲೆಯಿಂದ ಬಳ್ಳಿ ಹಾಕ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅದನ್ನು ಸೆಟ್ ಮಾಡಬೇಕು ಅಂತ ತೋರಿಸ್ತೀನಿ. ಎಲ್ರಿಗೂ ಸಾಮಾನ್ಯ ಗೊತ್ತಿರುತ್ತೆ, ಮಾಡಿರ್ತಾರೆ. ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಅಂತೆ ಸದ್ಯಕ್ಕೆ ಈ ಥರ ತಪ್ಪು ಮಾತ್ರ ಮಾಡಬೇಡಿ. ಥ್ಯಾಂಕ್ ಯು. ಬೈ.